ಇಲ್ಲ ಚೆನ್ನಾಗಿ ಬರ್ತಿದ್ದೆ. ನಾನು ಇದೇ ಥರದ್ದು ಹಾಕಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನನಗೆ ಈ ಥರದ್ದು ಬರಲ್ಲ. ಗಣೇಶನ ಮುಂದೆ ಡೈಲಿ ಡಿಫ್ರೆಂಟ್ ರಂಗೋಲಿ ಹಾಕ್ತೀವಿ. ಅದಂತೂ ಪ್ರತಿದಿನವೂ ತುಂಬ ಚೆನ್ನಾಗಿ ರಂಗೋಲಿಗಳು ಮೂಡಿ ಬರ್ತಿದೆ. ಇವತ್ತು ಈ ಒಂದು ಡಿಫ್ರೆಂಟ್ ಆಗಿರೋ ಎಳೆ ರಂಗೋಲಿನ ಅವ್ರು ಹಾಕಿದ್ರು. ನನಗಂತೂ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಯಾವಾಗಲೂ ನಾನು ಕಾಮನ್ನಾಗಿ ಡಾಟ್ಸ್ ರಂಗೋಲಿಗಳನ್ನ ಇಡ್ತಾ ಇರ್ತೀನಿ. ನೆಕ್ಸ್ಟ್ ಟೈಮಿಂದ ನಾನು ಇದನ್ನು ಟ್ರೈ ಮಾಡ್ತೀನಿ. ಇನ್ನು ಬೆಳಗ್ಗಿನ ಪೂಜೆ ಆಯಿತು. ಶರ್ವಿನ್ ಅವರು ಅವ್ರ ಪೂಜೆ ಕಾರ್ಯಗಳನ್ನ ಮಾಡ್ಕೋತಿದ್ದಾರೆ. ನಾವು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟು ನೆಕ್ಸ್ಟು ನಮ್ಮ ಕೆಲಸಗಳನ್ನ ಮಾಡ್ಕೋತಾ ಇದ್ವಿ, ಹೂವೆಲ್ಲ ತಂದುಕೊಟ್ಟು. ಇವತ್ತಿನ ಸಂಜೆ ಪೂಜೆಗೆ ಸ್ವಲ್ಪ ಜಾಸ್ತಿ ಜನ ಸೇರಿದ್ರು. ಹಾಗೆ ಗೇಮ್ಸ್ ಸಹ ತುಂಬ ಚೆನ್ನಾಗಿತ್ತು. ಆ ವೀಡಿಯೋಸ್ಗಳನ್ನ ಲಾಂಗ್ ಯಾಕೆ ವೀಡಿಯೋ ಆಗಿದೆ ಅಂತಂದರೆ ಅಲ್ಲಿ ಜನ ಜಾಸ್ತಿ ಇದ್ದಿದ್ದರಿಂದಾಗಿ ಗೇಮ್ ಆಡಿದ್ದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತ್ತು. ಈ ಗಣೇಶ ಬಂದು ನಮ್ಮ ಏರಿಯಾದಲ್ಲೇ ಇನ್ನೊಂದು ಕಡೆ ಕೂರಿಸ್ತಾರೆ. ಅಲ್ಲಿ ಹೋಗಿ ಪೂಜೆ ಮಾಡಿ ಗಣೇಶನ ಆಶೀರ್ವಾದ ತಗೊಂಡು ಬಂದ್ವಿ. ಒಂದು ಏರಿಯಾದಲ್ಲಿ ಎಷ್ಟು ಗಣೇಶನ ಬೇಕಾದ್ರೂ ಕೂರಿಸ್ಲಿ, ರೋಡಲ್ಲಿ ಕೂರಿಸ್ಲಿ, ಗಣೇಶ ಅಂದರೆ ಎಲ್ಲರಿಗೂ ಒಂದೇ. ಯಾವ ಗಣೇಶ ಆದರೂ ದೇವರೇ ತಾನೇ. ಸೊ ಎಲ್ಲರ ಬ್ಲೆಸ್ಸಿಂಗ್ಸು ತೊಗೋಬೇಕು. ಇದು ನಮ್ಮ ಒಂದು ಇದಕ್ಕೆ ಕೆಲಸ ಮಾಡಿದವರಿಗೆ ನಾವು ಬಟ್ಟೆಗಳನ್ನ ಕೊಟ್ವಿ. ಅದು ಸಹ ಖುಷಿ ಆಯಿತು. ಅದು ಶರ್ವಿನ್ ಅವರ ಆಸೆ ಆಗಿತ್ತು. ಇಲ್ಲಿ ಯಾರೆಲ್ಲ ಬಂದು ಶೆಡ್ ವರ್ಕ್ ಅವೆಲ್ಲ ಮಾಡಲಿಕ್ಕೆ ಹೆಲ್ಪ್ ಮಾಡಿಕೊಟ್ರು ಅವರಿಗೆ ಕೆಲವೊಬ್ರಿಗೆ ಪೇಮೆಂಟ್ ಮಾಡಿದ್ವಿ, ಮತ್ತು ಕೆಲವೊಬ್ಬರಿಗೆ ಪೇಮೆಂಟ್ ಜೊತೆಗೇನೂ ಸಹ ಬಟ್ಟೆಗಳನ್ನ ಕೊಟ್ವಿ. ಪೂಜೆಗೆ ಎಲ್ಲನೂ ರೆಡಿ ಮಾಡಿರ್ತೀನಿ ಆಯಿತಾ. ರೆಡಿ ಆದಮೇಲೂ ಸಹ ಏನಾದರೂ ತರೋದಿರುತ್ತೆ. ಹಾಗಾಗಿ ಓಡಾಡೋವಾಗ ಆಚೆ ಈಚೆ ಈ ರೀತಿ ವೀಡಿಯೋಗಳನ್ನ ಮಾಡಿರ್ತೀನಿ. ಲಕ್ಕಿಲಿ ಎಲ್ಲರೂ ವೀಡಿಯೋಗಳಲ್ಲಿ ಸಿಗ್ತಾರೆ. ಇನ್ನೊಂದು ಏನಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೆಮೊರಿಗಳಿವೆಲ್ಲ. ಹಾಗೆ ಮತ್ತು ಗಣೇಶ ಅಂದರೆ ಈ ಸ್ಪಾಟಲ್ಲಿ ಒಂದು ವೈಬ್ರೇಷನ್ನೇ ಸಖತ್ತಾಗಿರುತ್ತೆ, ಆ ಪಾಸಿಟಿವಿಟಿ ಎಲ್ಲ. ಮತ್ತು ಇನ್ನು ಶರ್ವಿನ್ ಅವರು 5 ದಿನ ನಿರಾಹಾರ ದೀಕ್ಷೆ ತಗೊಂಡು ನೀರು ಆಹಾರ ಏನನ್ನೂ ತಿಂತಾ ಇಲ್ಲ. ಅದು ಹೇಗಾದರೂ ಇದರೋ ಗೊತ್ತಿಲ್ಲ. ಯಾಕೆಂದರೆ ಗಣೇಶ ಅವರು ಸಹ ಭೋಜನ ಪ್ರಿಯರು. ಎಷ್ಟು ಸತ್ಯನೋ ಶರ್ವಿನ್ ಅವರು ಅಷ್ಟೇ ತುಂಬಾ ಭೋಜನ ಪ್ರಿಯರು. ಅವ್ರಿಗೆ ಒಳ್ಳೊಳ್ಳೆ ಊಟಗಳಂದರೆ ಸಖತ್ ಇಷ್ಟ. ಊಟ ಮಾಡೋದು ಇಷ್ಟ, ಅಡುಗೆ ಮಾಡಿ ಬೇರೆಯವ್ರಿಗೆ ಬಡಿಸೋದು ಸಹ ಇಷ್ಟ. ಆ ರೀತಿ. ಮತ್ತು ಈ ಪೂಜೆಗೆ ಇವತ್ತಿನ ಯಾರೆಲ್ಲ ಬಂದಿದ್ರು ಅವರು, ಮತ್ತು ಇನ್ನು ಭಕ್ತಾದಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಂದೇ ಮಹಾಮಂಗಳಾರತಿ ಟೈಮಿಗೆ ಎಲ್ಲರೂ ಬರಲಿಕ್ಕಾಗಲ್ಲ. ಇನ್ನು ಪ್ರಸಾದ ವಿನಿಯೋಗ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಸಲ ಏನು ಹೇಳಿದ್ವಿ ಅಂದರೆ, ಸ್ವಲ್ಪ ಜನಕ್ಕೆ ಪ್ರತಿದಿನ ಒಬ್ಬೊಬ್ಬರು ಬರೀ ಪ್ರಸಾದ ಮಾತ್ರ ಅಲ್ಲ, ಅಂದರೆ ಸ್ವಲ್ಪ ಜಾಸ್ತಿ ಊಟದ ಥರದ್ದು ಏನಾದರೂ ಮಾಡಲಿಕ್ಕೆ ಅಂತ ಹೇಳಿದ್ವಿ. ನಿನ್ನೆ ಒಬ್ಬರು ಇವತ್ತೊಬ್ಬರು ಮಾಡಿದರು. ಇವತ್ತಿಂದು ಫುಡ್ ಚಿತ್ರಾನ್ನ, ನಿನ್ನೆ ಪಲಾವ್ ಆಗಿತ್ತು. ಪಲಾವ್ ಜೊತೆಗೆ ಇನ್ನೊಬ್ಬರು ವಾಂಗಿಭಾತ್ ತಂದಿದ್ರು. ಆದರೆ ಹಿಂದಿನ ದಿನ ಸೇಮ್ ರೈಸೇ ಆಗಿತ್ತು. ಓಕೆ, ಎಲ್ಲರೂ ಊಟ ಮಾಡಿಕೊಂಡು ಖುಷಿಯಾಗಿ ಹೋಗ್ಬೋದು, ಆಟ ಆಡ್ಕೊಂಡು ಸ್ವಲ್ಪ ಹೊತ್ತಿತ್ತು. ಇದು ಮೇಲಿಂದ ನೋಡುವ ಒಂದು ಸಲ ವೀಡಿಯೋ ಮಾಡೋಣ ಅಂತ ಮಾಡಿದೆ. ಎಲ್ರಿಗೂ ಪ್ರಸಾದ ವಿನಿಯೋಗ ಆಗ್ತಿತ್ತಲ್ಲ ವೀಡಿಯೋ. ಆ ನಂತರ ಗೇಮ್ಸ್ಗಳನ್ನ ಆಡಿದ್ವಿ. ಇವತ್ತೇನೇನೆಲ್ಲ ಗೇಮ್ ಆಡಿಸಿದ್ವಿ ಅಂತಂದರೆ, ಒಂದು ಬಾಲ್ನ ಮೇಲೆ ಕಟ್ಟಿ ಆ ಬಾಲ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ. ಯಾರದೇ ಗೈಡೆನ್ಸ್ ಇಲ್ದೇ 30 ಸೆಕೆಂಡ್ಸಲ್ಲಿ ಅವರು ಅದನ್ನು ಹೊಡಿಬೇಕು. ಹೋಗಿ ಕೆಲವೊಬ್ಬರು 20 ಸೆಕೆಂಡ್ ಬಿಫೋರೇ ಹೊಡೆದ್ರು. ಆಮೇಲೆ ಲಾಸ್ಟಲ್ಲಿ ಯಾರೆಲ್ಲ ಬಿಲೋ 20 ಸೆಕೆಂಡ್ಸ್ ಇತ್ತು ಅವರಿಗೆ ಸೆಕೆಂಡ್ ರೌಂಡು ಆಟ ಆಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಇವತ್ತು ಸಹ ಹುಡುಗರು ಎಲ್ಲರೂ ಸಹ ಡ್ಯಾನ್ಸ್ ಮಾಡಿದರು. ಆ ವಿಡಿಯೋಗಳು ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ. ಮ್ಯೂಸಿಕ್ ಇಲ್ಲದೆ ಇರೋದು, ಅಂದರೆ ಇಲ್ಲದೆ ಇರೋದನ್ನು ಡೈರೆಕ್ಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸಾಂಗ್ಸ್ ಇಲ್ಲದೆ ಇರೋದಕ್ಕೆ ನೀವೇ ಸಾಂಗ್ಸ್ಗಳನ್ನ ಇಮ್ಯಾಜಿನ್ ಮಾಡ್ಕೊಬಿಡಿ. ನಮ್ಮ ಕರುನಾಡ ಬೀಡು ಕನ್ನಡ ಗೂಡಿದು ಕಲೆಗಳ ಬೀಡಿದು ಕನ್ನಡ ನಾಡಿದು ಎಂತ ಸೌಂದರ್ಯ ನೋಡು ನಮ್ಮ. ಸ್ವಲ್ಪ ಗ್ಯಾಪ್ ಇದ್ದಿದ್ದರಿಂದ ಸಿದ್ದೇಶ್ವರ್ ಒಂದು ಸಾಂಗ್ ಹಾಡಿದ್ರು. ಮಕ್ಕಳಿಗೆ ಪಾಸಿಂದ ಬಾಲ್ ಆಟ ಆಡಿಸಿದ್ವಿ. ಪಾಸಿಂದ ಬಾಲ್ ರೂಲ್ಸ್ ಏನಿದೆ ಅಂತ ಅಂದರೆ, ನಿಮ್ ಇಷ್ಟ, ನಿಮ್ ಕ್ರಿಯೇಟಿವಿಟಿ, ನೀವು ನೆಗಿತಿರೋ ಕುಣಿತಿರೋ ಒಂದು ಡಿಜೆ ಸಾಂಗ್ ಹಾಕೋಣ. ಮ್ಯೂಸಿಕ್ ಪ್ಲೇ ಮಾಡಿರ್ತೀವಿ, ಮ್ಯೂಸಿಕ್ ರನ್ ಆಗ್ತಾ ಇರುತ್ತೆ. ಬಾಲ್ಗಳನ್ನ ಈ ರೀತಿ ಪಾಸ್ ಮಾಡ್ತಾ ಇರ್ತೀವಿ. ಎಸೆಯೋ ಆಗಿಲ್ಲ, ಪಾಸ್ ಮಾಡೋದು. ಪಾಸ್ ದ ಬಾಲ್ ಅಂತ ಹೇಳಿ ಈ ಒಂದು ಗೇಮ್ನ ನೇಮು. ಮ್ಯೂಸಿಕ್ ಸ್ಟಾಪ್ ಆದವಾಗ ಯಾರ ಕೈಯಲ್ಲಿ ಬಾಲ್ ಇರುತ್ತೆ ಅವರು ಔಟು ಅಂತ. ಚಿಕ್ಕ ಮಕ್ಕಳು ಆಡಿದ್ರು, ಮತ್ತು ದೊಡ್ಡವರು ಆಡಿದ್ರು, ಲೇಡೀಸು, ಆಮೇಲೆ ಮೆನ್ಸ್ ಆಡಿದ್ರು.
ಸೊ ಎಲ್ಲ ವೀಡಿಯೋಗಳನ್ನ ಹಾಕಿದ್ದೀನಿ. ಪ್ರಾಬ್ಲಮ್ ಏನಂತ ಅಂದರೆ ವಿಡಿಯೋದಲ್ಲಿ ಆ ಒಂದು ಒರಿಜಿನಲ್ ಮ್ಯೂಸಿಕ್ ಏನು ಪ್ಲೇ ಮಾಡಿದ್ವಿ ಅದಿಲ್ಲ. ಯಾಕೆ ಅಂತಂದರೆ ನಾವು ಲಾಂಗ್ ವಿಡಿಯೋಗಳಲ್ಲಿ ಒಂದು ಸಾಂಗ್ಗಳನ್ನ ಹಾಕ್ಕೊಳ್ಳೋ ಹಾಗಿಲ್ಲ. ಯೂಟ್ಯೂಬಲ್ಲಿ ಕಾಪಿ ರೈಟ್ಸ್ ಒಂದು ಇದು ಬೀಳುತ್ತೆ. ರೈಟ್ಸ್ ಇಲ್ಲ ನಮಗೆ ಹಾಕಲಿಕ್ಕೆ. ಇದು ನಾನು ಔಟ್ ಆಗಿದ್ದಾಯ್ತಾ, ನಾನು ಔಟಾಗಿ ಬಂದಿದ್ದು. ಓಕೆ, ಇದು ಹೇಗಿರುತ್ತೆ ಆಟ ಆಡೋದು ಅಂತಂದರೆ ನಿಜವಾಗ್ಲೂ ನಿಮಗೆ ಇದೇನು ದೊಡ್ಡ ವಿಷಯನ ಅಂತ ಅನ್ನಿಸ್ಬೋದು. ಬಟ್ ಆ ಟೈಮಲ್ಲಿ ನಾನು ಗೆಲ್ಲಬೇಕು ಅನ್ನೋದು ತುಂಬ ಇರುತ್ತೆ. ಒಂಥರ ಆ ಖುಷಿ ಬೇಕಿ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದರೆ ಎಲ್ಲರಲ್ಲೂ ಇಷ್ಟೆಲ್ಲ ಎನರ್ಜಿ, ಇಷ್ಟು ಖುಷಿ ಇದೆ ನೋಡಿ. ಇದ್ರ ನಂತರ ನಮ್ಮ ಹುಡುಗರು ಬಂದರು, ಅವರು ಸಹ ಸಖತ್ತಾಗಿ ಎಂಜಾಯ್ ಮಾಡಿದರು. ನಮ್ಮ ಶರ್ವಿನ್ ಸರ್ ಬಂದು ಒಂದು ಜೂರಿ ಜಡ್ಜ್ಮೆಂಟ್ ಜಾಗನ ಫಿಲ್ ಮಾಡಿದರು. ಆ ಕಡೆ ಮ್ಯೂಸಿಕ್ಕಿಗೆ ಅವರು ಪಾಸ್ ದ ಬಾಲ್ ಆಟ ಆಡ್ತಾ ಇದ್ದಾರೆ, ಈ ಕಡೆ ನಮ್ಮ ಹುಡುಗರು ಡ್ಯಾನ್ಸ್ ಮಾಡ್ತಿದ್ರು. ಯಾಕೆಂದರೆ ಮ್ಯೂಸಿಕ್ ಅಷ್ಟು ಚೆನ್ನಾಗಿತ್ತು. ಆ ನಂತರ ನೋಡಿ ರೌಂಡ್ ಬರ್ತಾ ಬರ್ತಾ ಚಿಕ್ಕದಾಗ್ತಾ ಬಂತು. ಯಾರೆಲ್ಲ ಔಟ್ ಆಗ್ತಾರೆ ಅಂತ ಲಾಸ್ಟಲ್ಲಂತೂ ಫುಲ್ ಟಫ್ ಕಾಂಪಿಟೇಷನ್. ನಮ್ಮ ಲೇಡೀಸು ಸದ್ಯಕ್ಕಂತೂ ಸೋಲು ಒಪ್ಕೊಳ್ಳೋದೇ ಇಲ್ಲ. ನಮ್ಮ ಜಯಲಕ್ಷ್ಮಿಯವ್ರು ನೋಡಿ ಲಾಸ್ಟಲ್ಲಿ ಜಯಲಕ್ಷ್ಮಿ ಆ್ಯಂಡ್ ಜಯಲಕ್ಷ್ಮಿ ಅವರಿಬ್ಬರಿಗೆ ಕಾಂಪಿಟೇಷನ್ ಬಿತ್ತು. ಅದರಲ್ಲಿ ಒಬ್ಬರು ವಿನ್ ಆದರು. ಓಕೆ, ನೆಕ್ಸ್ಟ್ ಇನ್ನು ಒಬ್ರು ಹೋಗಿ ಮತ್ತೆ 3 ರೌಂಡ್ಸ್ ಆಗುತ್ತೆ. 3ಇಂದ 2 ಆಗುತ್ತೆ. 2ಇಂದ 1 ವಿನ್ ಆಗ್ತಾರೆ. ವಿನ್ನರ್ಸ್ಗೆ ನಾವು ಲಾಸ್ಟ್ ಡೇ ಅಂದರೆ ಗಣೇಶ ವಿಸರ್ಜನೆ ಆದ ನಂತರ ಒಂದು ಏನೆಲ್ಲ ಪ್ರೈಸ್ಗಳನ್ನ ಕೊಡಬೇಕು ಅಂದ್ಕೊಂಡಿರ್ತೀವಿ ಅವನ್ನ ಕೊಡ್ತೀವಿ. ಇಲ್ಲಿ ಪ್ರೈಸ್ಗೋಸ್ಕರ ಯಾರು ಏನು ಆಟ ಆಡಲ್ಲ. ಇದು ಜಸ್ಟ್ ಆ ಒಂದು ಖುಷಿ, ಒಂದು ಸಂತೋಷ, ಮೂಮೆಂಟ್ಸ್ ಅವುಗಳನ್ನ ಎಂಜಾಯ್ ಮಾಡ್ತಾರೆ. ಅದರಿಂದ ನಮಗೂ ಸಹ ಖುಷಿ ಆಗುತ್ತೆ. ಮತ್ತು ಈ ಬಾಲಲ್ಲಿ ತುಂಬ ರೂಲ್ಸ್ಗಳಿರುತ್ತೆ, ಅವನ್ನೆಲ್ಲ ಫಸ್ಟೇ ಹೇಳಿರ್ತೀವಿ. ಹಾಗಾಗಿ ಒಬ್ಬರು ವಿನ್ನರ್ ಯಾರು ಸಹ ಬಾಲ್ನ ಕೈ ಬಿಡೋ ಹಾಗಿಲ್ಲ. ಕೈ ಬಿಟ್ಟರೆ ಫೌಲ್ ಕೊಡ್ತಾರೆ. ನಮ್ಮ ಜಯಲಕ್ಷ್ಮಿಯವರು ನೋಡಿ ಅವ್ರು ಸೋತ್ಬಿಟ್ರು. ಓಕೆ, ತೊಂದರೆ ಇಲ್ಲ, ಇನ್ನು ನೆಕ್ಸ್ಟ್ ಡೇಗೆಲ್ಲ ಗೇಮ್ ಇರುತ್ತೆ, ಆಟ ಆಡ್ಸೋಣ. ನಮ್ಮ ಹುಡುಗರುಗಳು ನೋಡಿ, ಅಯ್ಯೋ ಇವನೊಬ್ಬ ಲುಹಾನಂತೂ ಮಧ್ಯದಲ್ಲಿ ಫುಲ್ಲು ಪಲ್ಟಿ ಹೊಡೆದು ಆಟ ಆಡ್ತಾ ಇದ್ದಾನೆ. ಇದು ಹಾಗೇನೆ ರೌಂಡ್ ಬರ್ತಾ ಚಿಕ್ಕದಾಗುತ್ತೆ. ಅಂದರೆ ಒಬ್ಬೊಬ್ಬರೇ ಔಟ್ ಆಗ್ತಾ ಒಬ್ಬರು ವಿನ್ನರ್ ಆಗ್ತಾರೆ. ಈ ಒಂದು ಗೇಮಲ್ಲಿ ಶಶಿಧರ್ ಅವರು ವಿನ್ ಆದರು. ಅವ್ರು ವಿನ್ ಆದಾಗಂತೂ ಅವ್ರ ಮನೆಯಲ್ಲೇ ಅವರೆಲ್ಲರೂ ವಿಸಲ್ಲು, ಕ್ಲ್ಯಾಪ್ಗಳು, ಫುಲ್ ಏನದು ಸಪೋರ್ಟು ಮತ್ತು ಸೆಲೆಬ್ರೇಷನ್ ಥರ, ಅಷ್ಟು ಖುಷಿ ಇತ್ತು. ಆನಂತರ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ನೋಡಿ. ಹುಡುಗಿರು ಆಟ ಆಡುವಾಗ ಹುಡುಗರು ಡ್ಯಾನ್ಸ್ ಮಾಡಿದ್ರಲ್ವ, ಇನ್ನು ನಮ್ಮ ಹೆಣ್ಮಕ್ಳು ಕಮ್ಮಿನ ಹುಡುಗರು ಆಟ ಆಡುವಾಗ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ನನಗೂ ಹೋಗಿ ಡ್ಯಾನ್ಸ್ ಮಾಡಬೇಕಂತ ಆಸೆ ಆಗ್ತಿತ್ತು, ಆದರೆ ಆ ಮೂಮೆಂಟ್ಗಳನ್ನ ಕ್ಯಾಚ್ ಮಾಡಬೇಕಾಗಿರುತ್ತಲ್ವ. ಹಾಗಾಗಿ ನಾನು ವಿಡಿಯೋಗ್ರಾಫರ್ ಆಗಿದ್ದೆ. ವಿಡಿಯೋಗ್ರಾಫರು ನಾನೇ, ಎಡಿಟರು ನಾನೇ. ಒಂದು ಪ್ರಾಬ್ಲಮ್ ಏನಂದರೆ ನಾನು ರೀಲ್ಸ್ ಥರ ಉದ್ದ ಕ್ಯಾಮ್ರಾ ಇಟ್ಬಿಟ್ಟಿದ್ದೆ. ನೆಕ್ಸ್ಟಿಂದ ನಾನು ಬ್ಲಾಗ್ ಕ್ರಾಸ್ ಮೊಬೈಲ್ನ ನಾನು ವೀಡಿಯೋ ಮಾಡಬೇಕಾಗತ್ತೆ. ಈ ಗೇಮೆಲ್ಲ ಆದ ನಂತರ ಇನ್ನೊಂದು ಗೇಮ್ ಇತ್ತು. ಅದರಲ್ಲಿ ರಿಯಲ್ ವಾಯ್ಸ್ ಇರುತ್ತೆ, ಮ್ಯೂಸಿಕ್ ಹಾಕಿರಲಿಲ್ಲ. ಒಂದು ವಾಯ್ಸ್ ಆದ ನಂತರ ಎಲ್ಲರೂ ಮತ್ತೆ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಗನೆ ವೈಲ್ಡ್ ಅಪ್ ಮಾಡಿ ಮಲಗಿದ್ವಿ. ಮತ್ತು ನೆಕ್ಸ್ಟ್ ಡೇ ಪ್ರಿಪ್ರೇಷನ್ ಇತ್ತು. ಹಾಗಾಗಿ ಇವಾಗ 1 2 3 ಸ್ಟಾರ್ಟ್. ಎಸ್, ರೋಡ್ ಕ್ರಾಸ್ ಸೈಡ್ ಬಂದ್ಬಿಡ್ರಿ. 5 more seconds. ಸೈಡ್ ಬಂದಿದ್ದೀರಾ, ಮಧ್ಯಕ್ಕೆ ಹೋಗಿ. ಸೊ ಟೈಮ್ ಓವರ್, ಟೈಮ್ ಗಾನ್. ಓಕೆ, 30 ಸೆಕೆಂಡ್ ಟೈಮ್ ಇರುತ್ತೆ. ರೆಡಿ, 1 2 3 ಸ್ಟಾರ್ಟ್ ದ ಟೈಮ್. ಸೈಡ್ ಆಗಬೇಕು. ಅಲ್ಲೇ ಸೊ ಟೈಮ್ ಅಪ್. ನೆಕ್ಸ್ಟ್
ಬಾಯ್ಸ್ ಯಾರು ಬನ್ನಿ, ನವೀನ್ ಅವ್ರೆ ಬನ್ನಿ, ನೀವೇ ಬನ್ನಿ. ಎಲ್ಲ ನಿಮಿಷ ನಾನು ಹೇಳ್ತೀನಿ ಸ್ಟಾರ್ಟ್ ಮಾಡಿ. ಸೊ ನಿಮ್ ಟೈಮ್ ಶುರುವಾಗಿದೆ. ಓ ನವೀನ್ ಅವ್ರು ಯಾರಿಗೂ ಹೊರದೆ ಬಿಡುವ ಅಂತ ಹೋಗ್ತಾ ಇದಾರೆ. ಇನ್ನೇನು ಇಲ್ಲಿ ಯಮನ ಸಿಕ್ಕದ್ರ ಸರಿ ಅಂತ ಬಿಟ್ಟೆ ಅಂತ ನೋಡಿ. ಓ ಕಂಗ್ರ್ಯಾಚುಲೇಷನ್ಸ್. 7, 6, 5, 4, 3, 2, 1 ಟೈಮ್ ಅಪ್. ಲಾಸ್ಟ್ 29 seconds. 28, 27, 26, 25, 24, 23, 21, 20, 19, 18, 17, 16, 15, 14, 13, 12, 10, 9, 8, 7, 6, 5, 4, 3, 2, 1. Congratulations, Dilip. Congratulations. ಈಗ ಆಡಿದಂಥ ಗೇಮು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಕಣ್ಣಿಗೆ ಬಟ್ಟೆ ಕಟ್ಟಿ ಯಾವುದೇ ಇನ್ಸ್ಟ್ರಕ್ಷನ್ ಇಲ್ಲದೆ ಆಟ ಆಡಿದರು. ಮತ್ತು ಈ ಗೇಮ್ ತುಂಬ ಲಾಂಗ್ ಟೈಮ್ ಇದ್ದಿದ್ದರಿಂದಾಗಿ ಟಾಪ್ 3 ಒಂದು ವಿನ್ನರ್ಸ್ನ ಅನೌನ್ಸ್ ಮಾಡಿದ್ವಿ. ಗಿಫ್ಟ್ಗಳನ್ನ ಲಾಸ್ಟ್ ಟೈಮ್ನಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಒಂದು ಕ್ಯೂರಿಯಾಸಿಟಿನ ಹಾಗೇ ಕ್ಯಾರಿ ಮಾಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಯಾಕೆ ಅಂತಂದರೆ ನನಗೆ ಅವರು ಡ್ಯಾನ್ಸ್ ಮಾಡ್ತಿರೋದನ್ನು ಕಟ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ವಿಡಿಯೋ ಕೊನೆಯಲ್ಲೂ ಸಹ ಮತ್ತು ನಮಗೆ ವೈರಿಂಗ್ ಮಾಡಿಕೊಟ್ಟಿದ್ದು ಮತ್ತು ಶೆಡ್ ಹೆಲ್ಪಿಗೆ ಬಂದಂತಹ ನವೀನ್ ಬ್ರೋ ಆ್ಯಂಡ್ ಶಶಿಧರ್ ಬ್ರದರ್ಗೆ ನಮ್ಮ ಕೈಲಾಗಿದ್ದು ಒಂದು ಸ್ವಲ್ಪ ಬಟ್ಟೆ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇನ್ನು ನವೀನ್ ಬ್ರದರ್ ವೈಫು ಪವಿ ಅವ್ರಿಗೂ ಸಹ ಒಂದು ಸ್ಯಾರಿ ಕೊಟ್ವಿ. ಅವರು ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಮಿಸ್ ಆಗಿದ್ದರು ಕೂಡ, ಹಾಗಾಗಿ ಇವಾಗ ಅವ್ರಿಗೆ ಕೊಟ್ಟಿತ್ತು. ಇದು ನೋಡಿ, ಬ್ರದರ್ಸು ಸಿಸ್ಟರ್ಸು ವೈಫು ಎಲ್ಲರೂ ಜಾಯಿನ್ ಆಗಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಹುಡುಗಿರ ಜೋಶ್ ಸ್ಟಾರ್ಟ್ ಆದಮೇಲೆ ಅವ್ರು ಸ್ವಲ್ಪ ಡಲ್ ಆದರು. ಆ ನಂತರ ನೆಕ್ಸ್ಟ್ ಜಾಯಿನ್ ಆದರು. ಓಕೆ, ಇಷ್ಟೇ ಲೈಫು ಅಂದರೆ ಆ ದಿನ ಆ ಕ್ಷಣ ಖುಷಿಯಾಗಿರಬೇಕು ಅಷ್ಟೇ. ಇನ್ನು ನಮ್ಮ ಸಣ್ಣ ಮಕ್ಳ ಕತೆ ಕೇಳೋ ಹಾಗೇನೇ ಇಲ್ಲ. ಅವ್ರು ಇಷ್ಟ ಬಂದಿದ್ದೆ ಅವ್ರು ಮಾಡಿದ್ದೇ ಡ್ಯಾನ್ಸು, ಅವರು ಕುಣಿದಿದ್ದೇ ಕುಣಿತ. ನೋಡಿ ಅಲ್ಲಿ ಅವ್ರನ್ನೊಬ್ಬನ್ನ ಹೇಗೆ ನೀವು ನೋಡಿ ಯಶಸ್ಸಂತೂ ಎಷ್ಟು ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ, ನೆನ್ನೆ ಮೊಬೈಲ್ ತೊಗೊಬಂತು ಅವ್ರ ಪೇರೆಂಟ್ಸ್ದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನಾನು ಅಂತೆಲ್ಲ ವೀಡಿಯೋ ನೋಡ್ಕೊತಿದ್ದ. ಹಾಗಾಗಿ ಆ ಮಕ್ಕಳಿಗಾದರೂ ಖುಷಿ ಆಗಲಿ ಅಂತ ಅವರಿರೋವಂತಹ ವೀಡಿಯೋಗಳನ್ನ ನಾನು ಫುಲ್ ಅಪ್ಲೋಡ್ ಮಾಡಿದ್ದೀನಿ. ಸಾಧ್ಯ ಆದಷ್ಟು ನೋಡಿ. ಯಾಕೆಂದರೆ ಇವಾಗ ಯಾರಿಗೂ ಟೈಮ್ ಇಲ್ಲ. 30 ಸೆಕೆಂಡ್ ಇರುವಂತಹ ರೀಲೇ ನೋಡೋಕ್ಕೆ ಫುಲ್ ನಮಗೆ ಟೈಮ್ ಇರೋಲ್ಲ. ಬೆರಳಲ್ಲಿ ಇಟ್ಕೊಂಡು ಈಗ ಸ್ವೈಪ್ ಮಾಡ್ತಾನೆ ಇರ್ತೀವಿ. ಇನ್ನು 18 ಮಿನಿಟ್ಸ್ ಇರೋ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿರ್ತೀರಿ ಅಂತ ನಂಗೆ ಖಂಡಿತ ಯಾವುದೇ ಹೋಪ್ ಇಲ್ಲ. ಬಿಕಾಸ್ ಅಪ್ಲೋಡ್ ಮಾಡಿದ ಮೇಲೆ ನಾನು ಸಹ ಇದು ನೋಡಿರಲ್ಲ. ಹಾಗಾಗಿ ಆದ್ರೂ ಸಹ ವಿಡಿಯೋ ಮಾಡ್ತೀನಿ. ಸೇಮ್ ಇನ್ನೊಂದು ವಿಷಯ ಗೊತ್ತಾ, ಯೂಟ್ಯೂಬಲ್ಲಿ ನಾನೇನು ಅರ್ನ್ ಮಾಡ್ತಾ ಇಲ್ಲ. ಯೂಟ್ಯೂಬಲ್ಲಿ ನನಗೆ ಯಾವುದೇ ಅಮೌಂಟ್ ಇನ್ನೂ ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಶುರು ಮಾಡುವಾಗ ಆಸೆ ಇತ್ತು ನನಗೂ ಸಹ ಯೂಟ್ಯೂಬಿಂದ ಅರ್ನಿಂಗ್ ಮಾಡಬೇಕು ಅಂತ. ಅದು ಬರ್ತಾ ಹೇಗಾಯ್ತು ಅಂತಂದರೆ, ಅದನ್ನು ಮೆಮೊರಿಯಾಗಿ ಉಳಿದ್ಬಿಡ್ಲಿ. ನನ್ನ ಮೊಬೈಲಲ್ಲಿ ನಾನು ಏನದು ಮೆಮೊರಿ ಸ್ಟೋರೇಜ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಬಿಡೋದು ಯೂಟ್ಯೂಬಲ್ಲಿ ಇದ್ದರೆ ಅಲ್ಲಿರುತ್ತಲ್ಲ ವೀಡಿಯೋ, ಯಾವಾಗಾದರೂ ನೋಡ್ಕೋಬಹುದು ಅನ್ನೋ ಉದ್ದೇಶದಿಂದ ಸಾಧ್ಯ ಆದಷ್ಟು ಪೂರ್ತಿ ವೀಡಿಯೋಗಳನ್ನ ಹಾಕ್ಲಿಕ್ಕೆ ನೋಡ್ತೀನಿ. ಇನ್ನು ನಮಗೆ 4ನೇ ದಿನ ಶನಿವಾರ ಬರುತ್ತೆ, 5ನೇ ದಿನ ಭಾನುವಾರ ಬರುತ್ತೆ. ಭಾನುವಾರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡಿಕೊಂಡು ಬೇಗ ವಿಸರ್ಜನೆಗೆ ಹೊರಡ್ತೀವಿ. ವಿಸರ್ಜನೆ ದಿನದ್ದು 2 ವೀಡಿಯೋ ಮಾಡ್ತಾಯಿದ್ದೀನಿ. ಅದು 2 ವೀಡಿಯೋದಲ್ಲಿ ನಾನು ಬೆಳಗ್ಗೆ ಪೂಜೆ ಮತ್ತು ಅನ್ನ ಸಂತರ್ಪಣೆ ಒಂದು ಪಾಠ ಮಾಡಿ, ಇನ್ನು ವಿಸರ್ಜನೆಗೆ ಅಂತ ನಾವು ಒಂದು ಚಿಕ್ಕ ಮೆರವಣಿಗೆ ಹೋಗುತ್ತೆ. ಅಂದರೆ ಗಾಡಿಯಷ್ಟೇ ಹೋಗುತ್ತೆ, ತುಂಬ ಜನ ಹೋಗಲ್ಲ. ಅವರೆಲ್ಲ ಡೈರೆಕ್ಟ್ ವಿಸರ್ಜನೆ ಸ್ಪಾಟ್ಗೆ ಹೋಗ್ಬಿಡ್ತೀವಿ. ಹಾಗಾಗಿ ಅದರದ್ದು ಸೇರಿಸಿ ಒಂದು ವೀಡಿಯೋ ಮಾಡ್ತೇನೆ. ಪಾಪ ನನ್ನ ಚಿಕ್ಕ ಮಕ್ಕಳು ಕೇಳ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋದಲ್ಲಿ ಆ್ಯಡ್ ಮಾಡಬೇಕು. ನಾಳೆಯಿಂದ ಸ್ಯಾಟರ್ಡೆ ವೀಡಿಯೋಯಿಂದ ಸ್ಟಾರ್ಟ್ ಮಾಡ್ತೇನೆ. ಸಂಡೇ ವೀಡಿಯೋದಲ್ಲೂ ಪಾಪ ಅವ್ರನ್ನೆಲ್ಲ ನಾನು ಜಾಯಿನ್ ಮಾಡ್ಕೊತೀನಿ. ಓಕೆ, ಕುಲದಲ್ಲಿ ಕೀಳು ಯಾವುದೋ ಸಾಂಗ್ ವೈಲ್ಡ್ ಅಪ್ ಮಾಡಲಿಕ್ಕೆ ಅಂತ ಹೇಳಿ ನಿಮಗೆ ಗೊತ್ತಿರೋ ಹಾಗೆ, ಯಾವುದೇ ಆರ್ಕೆಸ್ಟ್ರಾ ನಡೀಲಿ, ಕುಲದಲ್ಲಿ ಕೀಳು ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲೆ ಯಾವುದೋ ಸಾಂಗ್ ಬಂದ ತಕ್ಷಣ ಅದು ವೈಲ್ಡ್ ಅಪ್ ಅಂತ ಅರ್ಥ. ನಾನು ಆ್ಯಕ್ಚುಲಿ ವಾಯ್ಸ್ ಓವರ್ ಸಾಕು ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೆ, ಯಾಕೋ ಸಮಾಧಾನ ಆಗ್ತಿಲ್ಲ.
ಬ್ಯಾಲೆನ್ಸ್ ಇರೋವಂಥ ಒಂದು 2 ಮಿನಿಟ್ಸ್ಗೂ ಸಹ ವಾಯ್ಸ್ ಓವರ್ನ ಕೊಟ್ಟಿರ್ತೇನೆ. 16 ಮಿನಿಟ್ಸ್ಗೆ ಕಟ್ ಮಾಡಿದ್ದೀನಿ 18 ಮಿನಿಟ್ಸ್ ಇದ್ದಿದ್ದಂತಹ ವೀಡಿಯೋನ. ತುಂಬ ಸ್ಪೆಷಲ್ ಹೇಳಬೇಕಂದ್ರೆ ನಾಳೆ ರಂಗೋಲಿ ಕಾಂಪಿಟೇಷನ್ ಇದೆ, ಮತ್ತು ಪ್ರತಿದಿನವೂ ಡಿಫ್ರೆಂಟ್ ಟೈಪ್ ಆಫ್ ರಂಗೋಲಿಗಳನ್ನ ಹಾಕಿದ್ದಾರೆ ಲೇಡೀಸ್. ಅದು ಸಹ ಒಂದು ಸೇವೆ, ಅದು ಸಹ ಒಂದು ಅಲಂಕಾರನೂ ಸಹ. ಮತ್ತು ಜೊತೆಗೆ ನಾವು ಡೇ ಎಂಡಿಂಗ್ ಈ ಥರ ಇತ್ತು. ಬೆಳಗ್ಗೆಯಿಂದ ರಂಗೋಲಿಯಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಇಷ್ಟು ಕಲರ್ಫುಲ್ಲಾಗಿ ಆ ದಿನಗಳು ಕಳೀತಾ ಇದೆ. 5 ಡೇಸು ಎಷ್ಟು ಬೇಗ ಮುಗ್ದೋಗುತ್ತೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಸ್ಟಾರ್ಟ್ ಮಾಡುವಾಗ ಒಂದು ರೀತಿ ಇರುತ್ತೆ, ಇನ್ನೇನು ಗಣೇಶನ ಹಬ್ಬ ಅಂತ ಮುಗ್ದಿದ್ದೇ ಗೊತ್ತಾಗಲ್ಲ ಅಷ್ಟು. ಬಟ್ ಸುಸ್ತಾಗಲ್ಲ ಅಂತ ಅಲ್ಲ, ಸುಸ್ತಾಗುತ್ತೆ. ಆದ್ರೂ ಓಕೆ, ಇದು ನಮಗೆ ಸಹಕಾರ ಮಾಡಿದವರೆಲ್ಲರಿಗೂ ಸಹ ಒಂದು ಬಟ್ಟೆಗಳನ್ನ ಗಿಫ್ಟಾಗಿ ಕೊಟ್ವಿ. ಖುಷಿ ಆಯಿತು. ಮತ್ತು ವಿಡಿಯೋ ನೋಡಿದ್ದು ನಿಮ್ಮೆಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.